ಎಸ್ ಸರ್, ಡೆಫಿನೆಟ್ಲಿ ನೋಡ್ತೀನಿ ಸರ್. ಆದ್ರೆ ನನಗೆ ಅನ್ನಿಸ್ಲಿಲ್ಲ ಸರ್, ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಚಾಲೂ ಮಾಡಿರಿ ಅಂತ ತಿಳ್ಕೊಂಡು ಅಷ್ಟು ಇಂಟ್ರೆಸ್ಟಿಂಗ್ ಅನ್ನಿಸ್ತಾರೆ. ಕಂಟೆಂಟ್ ಏನಿತ್ತಲ್ಲ ಸರ್, ಕಂಟೆಂಟ್ ಲೈಕ್ ಆಗ್ಬೇಕಂದ್ರೆ ಹೆಂಗೆ ಗೊತ್ತಂತ ಸರ್, ಯಾವಾಗ ಕಂಟೆಂಟ್ ಲೈಕ್ ಆಗ್ತದೆ ಮನುಷ್ಯ, ಯಾವಾಗ ನೀವು ಮನುಷ್ಯ ಕ್ಲಿಕ್ ಆಗ್ತಾರೆ, ನೀವು ಹಿಟ್ ಆಗ್ತೀರಿ ಅನ್ನಿಸ್ತಂದ್ರೆ ವಿಡಿಯೋ ನೋಡ್ಕೋತ ಒಂದು ಏನೋ ಬೇರೆ ಲೋಕದಾಗ ಹೋಗ್ತೀರಿ. ಅದು ನಂಗೆ ಹಂಗೆ ಅನ್ನಿಸ್ತಾರೆ. ಕಂಟೆಂಟ್ ಏನೋ ಇಂಟ್ರೆಸ್ಟಿಂಗ್ ಅಂದ್ರೆ ಹೆಂಗೆ ಇಂಟ್ರೆಸ್ಟಿಂಗ್ ಅಂತಂದ್ರೆ, ಒಂದು 5 ನಿಮಿಷ ನೋಡಿದ್ದೀನಿ ರೀ ನಾ ವಿಡಿಯೋ, ಅರ್ಥ ಮಾಡ್ಕೋರಿ ಅದು ಹೆಂಗಿರ್ಬೋದು ಅಂತ. 5 ನಿಮಿಷ ನೋಡಿ ನಂಗೆ ಇಷ್ಟು ವಿಡಿಯೋ ದೊಡ್ಡದಲ್ಪ, ಇಷ್ಟು ಎಂಜಾಯ್ ಮಾಡ್ತೀನಿ ಅಂತ ತಿಳ್ಕೊಂಡು 5 ನಿಮಿಷ ನೋಡಿ ಬಿಟ್ಟು ಮತ್ತೆ ಊಟ ಮಾಡ್ಬಂದು ಮತ್ತೆ ಫುಲ್ ನೋಡೀನಿ ರೀ. ಅಂದ್ರೆ ಕಂಟೆಂಟ್ ಅಷ್ಟು ಸೂಪರಾಗಿ ಇತ್ತು ಸರ್. ಅದು ಕೀಪ್ ರಾಕಿಂಗ್ ಸರ್, ಗಾಡ್ ಬ್ಲೆಸ್. ಇಲ್ಲ ಸರ್, ನನಗೆ ನಾ ಆಲ್ಮೋಸ್ಟ್ ಆಲ್ ಸರ್ ಮನೆಗೆ ಡ್ಯೂಟಿ ಮಾಡಿ ಬಂದಾಗ ಸರ್ 1 ತಾಸು 2 ತಾಸು ಯೂಟ್ಯೂಬ್ ನೋಡ್ತೀನಿ ಸರ್. ನಾ ಯಾವಾಗಲೂ ಮ್ಯಾಕ್ಸಿಮಮ್ ಡಾಕ್ಟ್ರು ಬ್ರೋ ಆಯ್ತು ಸರ್, ಆಮೇಲೆ ಇವು ಮ್ಯಾಕ್ಸಿಮಮ್ ವಿಡಿಯೋ ಸರ್. ಈಗ ನಾನು ಹಿಂಗೆ ಮಾತಾಡೋ ಮುಂದೆ ಏನಪ್ಪ ಸರ್, ನಾ ಯೂಟ್ಯೂಬರ್ಸ್ಗಳು ವಿಡಿಯೋ ನೋಡ್ತಾನೆ ಸರ್. ಕಂಟೆಂಟ್ ಅವಕ್ಕೆ ಯಾವಾಗ ಮನುಷ್ಯ ಇದು ಹಿಂಗೆ ರಾಂಗ್ ಆಗಿ ತೊಗೊಬೇಡ್ರಿ ಸರ್. ಯಾವಾಗ ಮನುಷ್ಯ ವಿಡಿಯೋ ನೋಡ್ಕೊತ ನಿದ್ದೆ ಬರ್ತಲ್ಲ ಸರ್, ಅದು ಜಬರ್ದಸ್ತ್ ವಿಡಿಯೋ ಸರ್. ಆಮೇಲೆ ಯಾವುದೇ ವಿಡಿಯೋ ಮಕ್ಕಳು ಮುಂದೆ ನೋಡ್ತೀನಿ ಅಂತ ಇಟ್ಕೋತಾರಲ್ಲ ಸರ್, ಅದು ಜಬರ್ದಸ್ತ್ ವಿಡಿಯೋ ಸರ್. ಅವ್ರು ಯೂಟ್ಯೂಬರ್ ಹಿಟ್ ಆಗ್ತಾರೆ ರೀ. ಯಾವಾಗ ಮನುಷ್ಯ ಎಲ್ಲ ಕೆಲಸ ಮುಗಿದ್ಮೇಲೆ ನಾವು ಫ್ರೀ ಟೈಮಲ್ಲಿ ನೋಡ್ಕೊತ ಕೊಡ್ತೀನಪ್ಪ, ಅದಕ್ಕೆ ಸಪ್ರೇಟಾಗಿ ಟೈಮ್ ಕೊಟ್ಟು ನೋಡ್ತಾರಲ್ಲ ಸರ್, ಅದು ಜಬರ್ದಸ್ತ್ ವಿಡಿಯೋ ಸರ್. ಹಂಗೆ ನಿಮ್ಮದು ಅದು ಒಬ್ಬ ಅದು ಇಂಟ್ರೆಸ್ಟ್ ಇರ್ಬೇಕು ಸರ್. ಹಂಗೆ ಅಂದ್ರೆ ಆ ಮನುಷ್ಯ ಈಗ ನಾ ಹೇಳೋದು ಕೆಲವೊಬ್ರಿಗೆ ವಿಚಿತ್ರ ಅನ್ನಿಸ್ತಾರೆ. ಹೆಂಗಂದ್ರೆ ಸರ್, ವಿಡಿಯೋ ಒಳಗಿನ ಕಂಟೆಂಟ್ ವಿಡಿಯೋ ಹೆಂಗೆ ಅದನ್ನು ಸವಿರುಚಿಯಿಂದ ಹೆಂಗೆ ನೋಡ್ಬೇಕಂತಂದ್ರೆ ಸರ್, ವಿಡಿಯೋ ನೋಡಿ ಅವರು ನಮ್ಮಂಥವ್ರು ಕೆಲವು ಗೊತ್ತಿರ್ತದೆ ಸರ್, ಎಂಥ ವಿಡಿಯೋಸ್ ಹೆಂಗಿರ್ತವೆ, ಹೆಂಗೆ ನೋಡ್ಬೇಕು. ಅದು ನಮ್ಮ ಇಂಟ್ರೆಸ್ಟ್ ಮೇಲೆ ಅದು ಎಲ್ಲರಿಗೂ ಹಿಂಗೆ ಈ ರೀತಿ ಕೆಲವೊಂದು ಥಿಂಕ್ ಮಾಡೋಣ ಸರ್. ಆದ್ರೆ ನಮಗೆ ಕೆಲವೊಂದು ವಿಡಿಯೋ ನೋಡೋದು, ಆಮೇಲೆ ಕೆಲವೊಂದು ಇಂಟ್ರೆಸ್ಟಿಂಗ್ ಎಲ್ಲ ಸಬ್ಜೆಕ್ಟ್ಸ್ಗಳು ನೋಡೋದು, ಆನಂದ ಸಿಗ್ಬೇಕು ಸರ್. ಅದಾಗ ಭಾರಿ ಖುಷಿ ಆಗ್ತದೆ ರೀ. ನನಗೆ ಖುಷಿ ಆಗತ್ತ ಸರ್. ನಾ ಸಬ್ಸ್ಕ್ರೈಬು ಮಾಡೀನಿ ಸರ್. ಅದು ಸರ್ ರಾಜೇಶ್ ಲಾರಿ ಡ್ರೈವರ್ ಒಂದು ವಿಡಿಯೋ ನೋಡಿರಿ ಸರ್. ಅವನ ಸಬ್ಸ್ಕ್ರೈಬರ್ ಮೇ ಬಿ 1027ನೇ ಸಬ್ಸ್ಕ್ರೈಬರ್ ರೀ. ಇವತ್ತಿಗೆ ಅವ್ನು 11 ಲಕ್ಷ ಸಬ್ಸ್ಕ್ರೈಬರ್ ಅದ ರೀ. ಅವ ಏನು ಮಾಡಂಗಿಲ್ಲ ಸರ್, ಊರು ತಿರುಗಾಡೋ ಮುಂದಾಗ ಅಡುಗೆ ಮಾಡೋದು ತೋರಿಸ್ತಾನೆ ರೀ. ಆಮೇಲೆ ಇನ್ ಬಿಟ್ವೀನ್ ಏನು ಮಧ್ಯದಲ್ಲಿ ಮಾತಾಡ್ತಾನೆ, ಏನು ಹೇಳ್ತಾನೆ, ಅದೊಂದು ರೀತಿ ಭಾಳ ಆನಂದ ಕೊಡ್ತದೆ ರೀ. ನಾ ಅಷ್ಟು 1000 ಸಬ್ಸ್ಕ್ರೈಬರ್ ಒಳಗಿದ್ದೆ ಸರ್. ನಾವು ಗವಾನಿಂದ ಫಾಲೋ ಮಾಡ್ತೀನಿ ರೀ, ವಿಡಿಯೋ ನೋಡ್ತೀನಿ ನಾನು. ಯಾರು ನಾವು ಬ್ರಾಹ್ಮಣರು ನಾನ್ ವೆಜ್ ಏನು ತಿನ್ನಂಗಿಲ್ಲ. ಆದ್ರೆ ಅವ ಮಾಡೋ ಅಡುಗೆ, ಅವ ಹೇಳೋದು ಮಾತು ಭಾಳ ಚಂದ ಅನ್ನಿಸ್ತದೆ ಸರ್. ಏನೋ ಒಂದು ರೀತಿ ಆನಂದದಲ್ಲಿ ತೇಲಾಡ್ದಂಗೆ ಆಗ್ತದೆ. ಅವನು ಮೊದಲು ಮೊಬೈಲ್ ಒಳಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದ ಸರ್. ಈಗ ಅವರು ಕ್ಯಾಮ್ರಾ ತೊಗೊಂಡ್ರಿ, ಎಡಿಟಿಂಗ್ ಅವ್ರ ಮಗನೇ ಮಾಡ್ತಾನೆ ರೀ. ಲಾರಿ ಒಳಗೆ ಇರ್ತಾನೆ ರೀ. ಡಾಕ್ಟ್ರು ಬ್ರೋ ಮೊದಲು ಅವನು ಮೊಬೈಲ್ ಒಳಗೇ ಎಡಿಟಿಂಗ್ ಮಾಡ್ತಿದ್ದ ಸರ್. ಅಂದ್ರೂ ನಿಮ್ದು ಇದು ಮೊಬೈಲಾಗಿ ಎಡಿಟಿಂಗ್ ಮಾಡಿರಿ ಅಂತ ಅನಿಸಿಲ್ಲ, ಅಷ್ಟು ಸೂಪರ್ ಬಂದಿದೆ ಸರ್. ಕೀಪ್ ರಾಕಿಂಗ್ ಸರ್. ಇದು ಮೊದಲನೇ ಹೆಜ್ಜೆ ಸರ್. ಈಗ ನಿಮ್ಮದು 400-500 ಸಬ್ಸ್ಕ್ರೈಬರ್ ಅದಾರ. ಮುಂದಿನ ವರ್ಷ ಅಂದ್ರೆ 5,000 ಆಗ್ತಾರೆ. ಅದ್ರ ಮುಂದಿನ ವರ್ಷ 5 ಲಕ್ಷ ಆಗ್ತಾರೆ. ಹೊಸ ಕಂಟೆಂಟ್ ಹಾಕೋ ತೋರಿ ಸರ್. ದೇವಸ್ಥಾನದ್ದು, ಆಮೇಲೆ ನಮ್ಮ ಹಳೆ ಸಂಪ್ರದಾಯ ಏನೇನಿತ್ತು, ಗರಡಿ ಮನೆ ತೋರಿಸ್ರಿ ಸರ್. ಆಮೇಲೆ ನಶಿಸಿ ಹೋಗ್ತಿರುವಂಥವು ಕೆಲವೊಂದು ವಸ್ತುಗಳು ಅವು ತೋರಿಸ್ರಿ. ಆಮೇಲೆ ಈಗಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಅದು ತೋರಿಸ್ರಿ. ರೈತರಿಗೆ ಅವ್ರ ಹೊಲದಾಗ ಏನೇನು ಹೊಸ ಐಡಿಯಾ ಬಂದ, ಡ್ರೋನ್ದಿಂದ ಹೆಂಗೆ ಏನು ಇವು ಸರ್ ರಗಡ್ ಇರ್ತಾವಲ್ಲ ಸರ್, ಔಷಧ ಸಿಂಪಡಿಸ್ತಾರೆ, ಅದು ತೋರಿಸ್ರಿ. ಏನು ನಿಮ್ಗೇನು ಹೇಳೋ ಅವಶ್ಯಕತೆ ಇಲ್ಲ ಸರ್. ಯೂಟ್ಯೂಬರ್ ಅಂದ್ರೆ ಡಿಫ್ರೆಂಟ್ ಸರ್. ಒಂದೇ ರೀತಿಯಲ್ಲಿ ಹಿಡ್ಕೊಂಡು ಕೊಡಬೇಡ್ರಿ ಸರ್. ದೇವಸ್ಥಾನ ಅಂದ್ರೆ ದೇವಸ್ಥಾನದೇ ಮಾಡ್ಕೊತ ಹೋಗ್ಬೇಡ್ರಿ ಸರ್. ಅದಕ್ಕೆ ಅಡಿಕ್ಟ್ ಆದಂಗೆ ಆಗ್ಬಿಡ್ತಾರೆ. ದಿನ ಒಂದೊಂದು ಹೊಸ ಸರ್. ಬಟ್ ಹೊಸ ಯಾರು ಮಾಡಲಾರಂಥ ವಿಡಿಯೋಗಳನ್ನ ಹೊರಗೆ ತನ್ನಿ ಸರ್. ನಮ್ಮ ಬ್ಲೆಸ್ಸಿಂಗ್ ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತದೆ ಸರ್.